ಆಯ್ತು ಬುದ್ಧಿವಾದ ಪಾಟೀಲ್ರೆ, ಈ ಬುದ್ಧಿವಾದ ಹೇಳೋದಿರ್ತೈತಲ್ಲ, ಈಗ ನಾನ್ ನಿಮ್ ಕಡೆ ಕೈ ತೋರಿಸಿದ್ರೆ ಈ ಬೆರಳು ನಮ್ ಕಡೆ ಕೈ ತೋರಿಸ್ತೈತೆ. ನೀವು ಇಲ್ಲಿದ್ದಾಗ ನಾನು ಇಲ್ಲೇ ಕೂತಿದ್ದೆ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ್ರಲ್ಲ ನೀವೆಲ್ಲ, ಅವಾಗ ಹೈಕೋರ್ಟ್ ಜಡ್ಜ್ಗಳು ಬಂದು ಇಲ್ಲಿ ಡಿಫೈನ್ ಮಾಡಿದ್ರ ಇಲ್ಲಿ ಏನೇನ್ ಮಾತಾಡಿದಿರ, ಪದಗಳು ತೆಗಿಸಿಬೇಕಾದ್ರೆ ಏನೇನ್ ಮಾತಾಡಿದಾರೆ ಅಂತ. ನಂಜೇಗೌಡರು ಎಲ್ಲ ಇದ್ರು ಇಲ್ಲಿ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿರೋದು ನಾನು ಹೇಳ್ತಾ ಇರೋದು. ನೀನು KPSC ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ. ಕಬ್ಬನ್ ಪಾರ್ಕ್ ಬಗ್ಗೆ ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ನನಗೆ ಮಾತ್ರ ಅಲ್ಲಲ್ಲ. ಒಂದೇ ನಿಮಿಷ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತೆ, ಅದು ಬೇರೆ ಪ್ರಶ್ನೆ. ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ಹೆಂಗ್ ಚೇಂಜ್ ಆಗ್ಬಿಡ್ತು? ಅಲ್ಲಲ್ಲ ನೋಡಿ, ನೀವು ಎಲೆಕ್ಷನ್ ಕಮಿಷನರ್, ಅದನ್ನು ಇಂಡಿಪೆಂಡೆಂಟ್ ಬಾಡಿ, ಅದ್ರ ಬಗ್ಗೆ ಮಾತಾಡ್ಬೋದು. ಅದು ಇಂಡಿಪೆಂಡೆಂಟ್ ಬಾಡಿ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದು. ಗವರ್ನರ್ ಬಗ್ಗೆ ಮಾತಾಡ್ಬೇಕು. DGP ಆಫೀಸ್ ಅಂತ ಹೇಳಿದ್ದಾರೆ, ಗವರ್ನರ್ ಆಫೀಸ್ ನ. ಅಶೋಕ್ ಅವರೇ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಬಿಡಿ ನಮ್ಮನ್ನ. ಸದನಕ್ಕೆ ಗೊತ್ತಿರಲಿ, ನಂಜೇಗೌಡರು, ವಾಟಾಳ್ ನಾಗರಾಜು ಅವ್ರೇನ್ ಮಾತಾಡಿದ್ರಲ್ಲ, ಅವಾಗ ದಿ ಇಶ್ಯೂ ವಾಸ್ ಹೂ ಈಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷಿಯರಿ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರವರ ಅಧಿಕಾರ, ಅವರವರ ಘನತೆ, ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧ ಏನೂ ಇಲ್ಲ. ಅಲ್ಲಿ ನಡೆಯುವಂತ ಹಗರಣಗಳ ಬಗ್ಗೆಯೂ ಚರ್ಚೆ ಆಯ್ತು. ಅವತ್ತು ತೆಗೆದು ನೋಡಿ, ರೆಕಾರ್ಡ್ ಇದೆ. ಇದು KPSC ನಮ್ಮ ಅಧಿಕಾರಿಗಳನ್ನ ಆಯ್ಕೆ ಮಾಡಿ ಕೊಡುವಂತದ್ದು. ಇವತ್ತು ಹೊಸಲು ಒಳಗದ್ದು ಹೋಗೋದ್ರೊಳಗಾಗಿ ಭ್ರಷ್ಟರಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾರ್ಯಾಂಗದ ಗತಿ ಏನು? ನಾಳೆ ನಾವು ಸರ್ಕಾರ ನಡೆಸೋರು, ಅಧಿಕಾರಿಗಳು ಭ್ರಷ್ಟರಾಗಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನ್ ಮಾಡೋದು? ಕೋಟಿಗಟ್ಟಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ, ದುಡಿಲೇಬೇಕು. ಹೀಗಾಗಿ ಬಹಳ ಗಹನವಾದಂತ ಚರ್ಚೆ ಇಲ್ಲಿ ನಡೆಯಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನನಗೆ ಪದೇ ನೋಡಿ ಅಚ್ಚರಿ ಆಗೋಯ್ತು. ಅಲ್ಲ, ನೀರು ಮಾತಾಡೋ ತಿರ್ಗಿ ಹೇಳ್ತಾರೆ. ಈಗ ನಾನು ರೇಟ್ ಕಾರ್ಡ್ ತೋರಿಸಿದ್ಕೆ ದಾಖಲೆಗಳು ಕೇಳಿದ್ರಿ. ನೋಡಪ್ಪ, ನಿಮ್ಮ ರೇಟ್ ಕಾರ್ಡ್ ನೀವು ಹಾಕಿದ್ದೀರಾ, ರೇಟ್ ಕಾರ್ಡ್ ಇಲ್ಲೇ ತೋರಿಸ್ತೀನಿ ನೋಡಿ. ಕರಪ್ಷನ್ ರೇಟ್ ಕಾರ್ಡ್ ಹಾಕಿದ್ದೀರಾ. ಅವಾಗ ಯಾಕೆ ಶಿವಲಿಂಗೇಗೌಡರು ಮಾತಾಡಿಲ್ಲ? ನಮ್ಮ ಬಗ್ಗೆ ಹಾಕಿರೋದು ಕಾಂಗ್ರೆಸ್, ನೀವೇ. ಅವಾಗ JDS ಅಲ್ಲಿ ಇದ್ರಿ ನೀವು. ಕಳಿಸ್ಲಾ ರೇಟ್ ಕಾರ್ಡು? ಸನ್ಮಾನ್ಯ ಅಧ್ಯಕ್ಷರೇ, ದಾಖಲೆಗಳು ಇಟ್ಕೊಂಡು ನಾನು ಇದು ಯಾರೋ ನಾವು ಕಂಪ್ಲೇಂಟ್ ಕೊಟ್ಟು ಹಾಕಿರೋದಲ್ಲ, ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇಲ್ಲಿ. ಪಾಟೀಲ್ರೆ, ಥರ್ಡ್ ಪಾರ್ಟಿ ಅವನು ಹೋಗ್ಬಿಟ್ಟು ಅವನ ಮೇಲೆ KPSC ಅವರು ಅಥವಾ ಯಾರೋ ಬ್ರೋಕರ್ಗಳಿದ್ದಾರೆ, ಅವ್ರ ಮೇಲೆ ಏನೋ ದ್ವೇಷ ಇದೆ, ಜಾತಿ ದ್ವೇಷನೋ ದುಡ್ಡಿನ ದ್ವೇಷ, ಅದಲ್ಲ. ಪೊಲೀಸರು ರೈಡ್ ಮಾಡಿರೋದು. ಇದು ರೈಡ್ ಮಾಡಿರುವಾಗ ಸಿಕ್ಕಿರುವಂತದ್ದು ಇದೆಲ್ಲ. ಅವ್ರ ಹತ್ರ ಚೆಕ್ಕು ಎಲ್ಲ ಇದೆ. ಅವ್ರ ಹತ್ರ ಚೆಕ್ಕು, ದಾಖಲೆಗಳು, ಎಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡಿದ್ದಾನೆ, ಇಷ್ಟು ನಾನು ಇಷ್ಟು ಕೊಟ್ರೆ ಇನ್ನೂ ನನ್ನ ಹತ್ರ ದಾಖಲೆಗಳು ಕೇಳಿ ನನ್ನ ರೂಪ್ತಾ ಇದ್ದೀರಲ್ಲ. KPSC ಕಡೆ ಒಂದ್ ಸ್ವಲ್ಪ ನೋಡಿ, ಅವ್ರ ಕಡೆನೂ ನೋಡಿ ಸ್ವಲ್ಪ. ಇಲ್ಲ, ಇನ್ನೂ ಇದೆ, ಇನ್ನೂ ಕೇಳಿದ್ರಲ್ಲ. ಲೋಕಾಯುಕ್ತನೇ ಹೆಂಗಿದೆ ಅಂತ ಅದಕ್ಕೂ ಕೊಡ್ತೀನಿ ನಾನು. ಸ್ವಲ್ಪ ಸಮಾಧಾನ ಇದ್ರೆ ಅದಕ್ಕೂ ನಿಮ್ ಪೊಲೀಸರೇ ಹೇಳಿರೋದನ್ನ ಹೇಳ್ತೀನಿ. ಲೋಕ ಸೇವಾ ಆಯೋಗದ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಹೇಳಿದೆ ಅಂತಾನು ಹೇಳ್ತೀನಿ ನಾನು. ಆತರ ದಾಖಲೆ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವು 2 ಲಕ್ಷ ಜನ ಯುವಕರು, 2 ಲಕ್ಷ ಜನ ಯುವಕರು, ಅದರಲ್ಲಿ ಎಲ್ಲಾ ಜಾತಿ ಸಮುದಾಯದವರು ಇದ್ದಾರೆ. SCಗಳು ಇದ್ದಾರೆ, STಗಳು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಜಾತಕ ಪಕ್ಷದಂತೆ, ಅದು KPSC ಏನು ವರ್ಷಕ್ಕೊಂದ್ಸರಿ ನಡೆಯಲ್ಲ. ಒಂಥರ ಯುಗಾದಿ ಹಬ್ಬ ಬಂದಂಗೆ, ಯಾವಾಗ ಯುಗಾದಿ ಮಾರ್ನಾಮಿ ಏನೇನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ. ಆಕ್ಚುಲಿ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ. 2 ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ ನೀವು. ಅದ್ರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕಾಯಿತು. ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ 2 ಲಕ್ಷ ಜನ ಏನ್ ಬೀದಿಗೆ ಬರ್ಬೇಕಾ? ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ಲೆಟರ್ಗಳು ಓದ್ತೀನಿ ಈಗ, ಯಾರ್ಯಾರು ಲೆಟರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ.
ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ? ಹಿಂಗ್ ಹರಾಜು ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನ್ ಭವಿಷ್ಯ ಇದೆ? ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು. ಇಲ್ಲಿ ಯಾರ ನಾನು ಕಾಂಗ್ರೆಸ್ ಸುದ್ದಿನೇ ಎತ್ತಿಲ್ಲ ನಾನು ಇಲ್ಲಿ. ಯಾವುದೋ ಮಂತ್ರಿ ನಾನು ಕೇಳಿದೆ, ಪ್ರಿಯಾಂಕ ಯಾರಿಗಾನ ಮಂತ್ರಿಗೆ ಬರ್ತೈತಾನಪ್ಪ ಅಂತ. ಇಲ್ಲ ಸರ್, ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂತ ನೋಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡ್ಲಿ, ಕೊನೆಯಲ್ಲಿ ನೋಡಿ ಮಾತಾಡ್ಲಿ ಅವರು. ನಾನೇನೇನು ತಪ್ಪು, ಈಗ ಯಾವ ಮನುಷ್ಯನು ಏನೋ 100% ಸತ್ಯ ಹರಿಶ್ಚಂದ್ರನೇನಲ್ಲ. ದೇವರು ತಪ್ಪು ಮಾಡ್ತಾರೆ, ದೇವರು ತಪ್ಪು ಮಾಡ್ತಾನೆ. ನಾನೇನೋ ತಪ್ಪು ಮಾಡಿದ್ರೆ ಹೇಳೋ ಅಂತ ಅಧಿಕಾರ ನಿಮಗಿದ್ದೇ ಇದೆ. ನೀವು ಈ ಸದನದ ಮೆಂಬರು, ಹೇಳಿ. ಅಲ್ಲ, ದೇವರು ತಪ್ಪು ಮಾಡ್ತಾನೆ ಅಂದೆ. ದೇವರು ತಪ್ಪು ಮಾಡ್ತಾನೆ ಹೇಳ್ದಾಗೆಲ್ಲ ವರ ಕೊಡಲ್ಲ, ಕೆಲವರಿಗೆ ವರ ಕೊಡ್ತಾನೆ ಅಂತ ಆಪಾದನೆ ಇದೆ ದೇವ್ರ ಮೇಲೂ. ಅದಕ್ಕೆ ಅಧ್ಯಕ್ಷರೇ, ಈ ರೀತಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ 21 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆ ನೇಮಕಾತಿಯ ವ್ಯವಸ್ಥೆ KPS ಇದು. ಅದರಲ್ಲಿ ಅವರು 24 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹುದ್ದೆಗಾಗಿ 23 ಸೆಪ್ಟೆಂಬರ್ 1-2 ಆಯೋಗ ಲಿಖಿತ ಪರೀಕ್ಷೆಗೆ ಕರೀತಾರೆ. ಇದರಿಂದ ಸೆಪ್ಟೆಂಬರ್ ಅಲ್ಲಿ ಅದರ ಪಟ್ಟಿನೂ ಪ್ರಕಟ ಮಾಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಅವರು. ಈ ಆಯ್ಕೆಯಾದ ಪಟ್ಟಿ ಪ್ರಕಟ ಆದ ಮೇಲೆ ಇಲ್ಲಿ ಮೋಸ ಆಗಿದೆ, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಮೋಸ ಆಗಿದೆ ಅಂತೇಳಿ ಯಾರು ಪರೀಕ್ಷೆ ಬರೆದಿರ್ತಾರೆ, ಆ ಪರೀಕ್ಷೆ ಬರೆದಿರ್ತಕ್ಕಂಥ ಆನಂದ್ ಎಸ್ ಸಿದ್ದಾರೆಡ್ಡಿ ಅನ್ನೋರು ಈ KPSCಯಲ್ಲಿ ಅಕ್ರಮಗಳಾಗಿದೆ, ಸರಿಯಾದ ಎಕ್ಸಾಮ್ ಮಾಡಿಲ್ಲ ಅಂತೇಳಿ KPSCಗೆ ದೂರು ಕೊಡ್ತಾರೆ ಅವರು. ಆ ದೂರು ತಗೊಂಡ್ಮೇಲೆ KPSC ಅವರಿಗೆ ಅನಿಸ್ತೈತೆ, ಇವನು ಸಿದ್ದಾರೆಡ್ಡಿ ಏನ್ ಕೊಟ್ಟಿದ್ದಾನೆ ಆ ದೂರು ಕರೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ಆಯೋಗ, ಯಾವುದು KPSC ಆಯೋಗ, ಡಿಸೆಂಬರ್ 2023 ಶಾಂತಮುನಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಉಪಸಮಿತಿಯನ್ನ ರಚನೆ ಮಾಡ್ತಾರೆ. ಶಾಂತಮುನಿ ಅನ್ನೋರ ಹೆಸರಲ್ಲಿ 3 ಜನದ ರಚನೆ ಮಾಡ್ತಾರೆ. ಯಾರು? ಆಯೋಗ, KPSC ಆಯೋಗ ಮಾಡ್ತಾರೆ. ಈ KPSC ಕಾರ್ಯದರ್ಶಿ ಇರ್ತಾರಲ್ಲ, ಇವರು ಪ್ರಳಯ ಹಂತಗಳಲ್ಲಿ ಅವರು ಒಬ್ಬರೇ. ಅವನೇನ್ ಮಾಡ್ತಾನೆ, ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಗೊತ್ತಿಲ್ಲ ಕಾನೂನು ಏನೈತೆ ಗೊತ್ತಿಲ್ಲ ನನಗೆ, ಅಕ್ಸೆಪ್ಟೇ ಮಾಡಲ್ಲ ಅವನು. ಬೇಜಾರಾಗಿ ಆ ಸಮಿತಿಯಲ್ಲಿ ಇದ್ದವರೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ, ನಾವು ಈ ಸಮಿತಿಗೆ ಕೆಲಸ ಮಾಡಲ್ಲ ಅಂತೇಳಿ. ಆಗ ಏನ್ ಮಾಡ್ತಾರೆ, ಲೋಕಸೇವಾ ಆಯೋಗ ಮತ್ತೆ ಇನ್ನೊಂದು 2024 ಮಾರ್ಚ್ 14 ತನ್ನ ಹಿರಿಯ ಸದಸ್ಯ, ಅದರಲ್ಲಿ ಬಹಳ ಸೀನಿಯರ್ ಇರುವಂತ ವಿಜಯ್ ಕುಮಾರ್ ಕುಚನೂರ್ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಕ್ರಮ ಆಗಿಲ್ಲ, ಅದೇ ದಾರಿಯಾಗ ಹೋಗೋ ತರ ಹೇಳ್ತಾರೆ ಅಂದ್ರಲ್ಲ, ದಾರಿಯಾಗ ಹೋಗೋ ತರ ಮಾತಾಡ್ತಾವ್ರೆ. ಇನ್ನೇನೋ ನೋಡಿದಲ್ಲಪ್ಪ ಬಾಲಕೃಷ್ಣ, ಏನೇನೋ ಹೇಳ್ತಾರೆ ಅಂತಲ್ಲ, ನಾನು ಹೇಳ್ತಾರೆ ದಾಖಲೆ ಅಕ್ರಮ ಆಗಿದೆ ಅಂತೇಳಿ ಆಯೋಗನೇ ವಿಜಯ್ ಕುಮಾರ್ ಅನ್ನೋ ಸೀನಿಯರ್ ಅಧ್ಯಕ್ಷತೆಯಲ್ಲಿ 5 ಉಪಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಏನ್ ಮಾಡ್ತಾರೆ, ಕೂಲಂಕುಷವಾಗಿ ಇದನ್ನೆಲ್ಲ ನೋಡ್ಬಿಡೋಣ, ಸರಿ ಮಾಡೋಣ KPSCನ ಅಂತೇಳಿ 40 ಸಭೆ ನಡೆಸಿದ್ದಾರೆ. 40 ಸಭೆದ ಅಜೆಂಡಾ ಎಲ್ಲನೂ ಕೂಡ ನನ್ನ ಹತ್ರ ಇದೆ. 40 ಸಭೆ ನಡೆಸಿದ್ದಾರೆ. ಆ ವಿಚಾರಣೆಯನ್ನ ನಡೆಸಿದ ಮೇಲೆ ಅವ್ರಿಗನ್ಸ್ತು ಇದರಲ್ಲಿ ಮೋಸ ಆಗಿದೆ ಅಂತೇಳಿ ಅದರಲ್ಲಿ OMR ಶೀಟ್ಸು, ನೋಂದಣಿ ಸಂಖ್ಯೆ, ಅಭ್ಯರ್ಥಿಗಳು ಗಳಿಸಿದ ಅಂಕ, ಪರೀಕ್ಷಾ ಕೇಂದ್ರದಲ್ಲಿ CCTV ಕ್ಯಾಮೆರಾ ಅದನ್ನ ದೃಶ್ಯಗಳನ್ನ ಇವೆಲ್ಲವನ್ನ ತಗೊಂತಾರೆ. CCTV ಕ್ಯಾಮೆರಾದು ಅವ್ನಿಗೆ ಮಾರ್ಕ್ಸ್ ಎಷ್ಟು ಬಂದೈತೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ, ಇವೆಲ್ಲವನ್ನ ತಗೊಂಡು
ಒಟ್ಟು 24 ಅಭ್ಯರ್ಥಿಗಳಿಗೆ OMR ಶೀಟ್ಗಳ ಕಾರ್ಬನ್ ಕಾಪಿ ಒದಗಿಸುವಂತ ಕೇಳ್ತಾರೆ. ಈ OMR ಅಂತ ಹೇಳಿದ್ರೆ ಎರಡು ನಾನು ಕೊಡ್ತೀನಿ ನೋಡಿ. ಇದು ಪ್ರಶ್ನೆ ಪತ್ರಿಕೆ, ಇದರಲ್ಲಿ ಇನ್ನೊಂದು ಕಾರ್ಬನ್ ಕಾಪಿ ಇರ್ತೈತೆ. ಇದರಲ್ಲಿ ಕಾರ್ಬನ್ ಕಾಪಿ ಇಲ್ಲಿ ಬರ್ದಿರೋದೆಲ್ಲ ಅದರಲ್ಲಿ ಮಾರ್ಕ್ ಆಗ್ತದೆ. ಅದನ್ನ ನೀವು ಅಭ್ಯರ್ಥಿ ತಗೊಂಡೋಗ್ಬೋದು. ಇದರಲ್ಲಿ ಕೋಡ್ ಇದೆ ನೋಡಿ, ಕೋಡ್ ಮಧ್ಯೆ ಹಾಕಿದ್ದಾರೆ. ಕೋಡ್ ಎರಡು ಕಡೆ ಕೋಡ್ ಇದೆ. ಈ ಕೋಡನ್ನ ನೀವು ಫೋಲ್ಡ್ ಮಾಡಿಬಿಟ್ರೆ ಹಿಂಗೆ ಕಟ್ ಆಗೋತೈತೆ. ಇದು ಅಲ್ಲಿ ಹೋಗ್ತೈತೆ ಈ ಕೋಡು. ಈ ಸ್ಕ್ಯಾನಿಂಗ್ ಇದು ಇರೋದು. ಇದು ಯಾರು ಪರೀಕ್ಷೆ ಇದು ಮಾಡ್ತಾರೋ ಅವ್ರಿಗೆ ಹೋಗ್ತೈತೆ. ಇದೆಲ್ಲ ಅಭ್ಯರ್ಥಿಗಿದ್ರೆ ಈ ಪರೀಕ್ಷೆ ಯಾರಿಗೂ ನಂಬರ್ ಗೊತ್ತಾಗಬಾರ್ದು ಅಂತ ಇಲ್ಲಿ ನಂಬರ್ ಇದೆ ನೋಡಿ, ಅವರ ಆಲ್ ಟಿಕೆಟ್ ನಂಬರ್ ಎಲ್ಲ ಇದೆ. ಈ ಆಲ್ ಟಿಕೆಟ್ ನಂಬರು ಅವ್ರಿಗೆ ಗೊತ್ತಾಗಬಾರ್ದು. ಯಾರಿಗೆ? ಪರೀಕ್ಷೆ ಚೆಕ್ ಮಾಡೋರಿಗೆ ಗೊತ್ತಾಗಬಾರ್ದು. ವ್ಯಾಲ್ಯೂಯೇಷನ್ ಮಾಡೋರಿಗೆ. ಕರೆಕ್ಟ್ ನೋಡಿ, ನಮ್ಮ ಶ್ರೀರಂಗಪಟ್ಟಣ ಹೇಳ್ತಾನೆ ಕರೆಕ್ಟ್. ನೀನು ಒಬ್ಬನೇ ಗುರು ಸಪೋರ್ಟ್ ಬಂದಿತ್ತು. ಇನ್ವಿಲಿಜೇಟರ್ ಅದು ಇನ್ನೂ ವರ್ಡ್. ಇಲ್ಲಿ ಕನ್ನಡದ ಬಗ್ಗೆ ನೆಕ್ಸ್ಟ್ ಇರೋದು, ಅದಕ್ಕೋಸ್ಕರ ಕನ್ನಡ ಇಂಗ್ಲಿಷ್ ಪದಾನ ಸ್ವಲ್ಪ ಕಡಿಮೆ ಮಾಡೋಣ. ಈಗ ಆಗ್ತೈತೆ. ಅದು ಗೊತ್ತಾಗಬಾರ್ದು, ಸೀಕ್ರೆಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸರಿಯಾದಂತ ಅಭ್ಯರ್ಥಿ ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಗೊತ್ತಾಗಬಾರ್ದು ಅಂತ ಮಾಡ್ತಾರೆ. ಇದು ಟಿಕ್ ಮಾಡೋದು. ಒಂದಕ್ಕೆ ಒಂದು ಪ್ರಶ್ನೆಗೆ 4 ರೌಂಡ್ ಮಾಡೋದು. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಟಿಕ್ ಮಾಡ್ತಾ ಇರೋದು. ಇದು ಕಾಪಿ. ಇದು ಮಾಡುವಂಥದ್ದು. ಈ ವರದಿನೆಲ್ಲ ತಗೊಂಡ್ಮೇಲೆ, ಇವರೆಲ್ಲ ತಗೊಂಡ್ಮೇಲೆ ಅವ್ರನ್ನ ಕೇಳ್ತಾರೆ, ಅಷ್ಟು ಜನನ, ನೀವು 24 ಜನ ಇದ್ದೀರಾ, ನಿಮ್ಮ ಕಾರ್ಬನ್ ಕಾಪಿ ತಂದ್ಕೊಡಿ ಅಂತ. ಕಾರ್ಬನ್ ಕಾಪಿ ತಂದ್ಕೊಡು ಅಂದಾಗ ಅದರಲ್ಲಿ 20 ಜನ ತಂದ್ಕೊಡ್ತಾರೆ, 4 ಜನ ತಂದ್ಕೊಡೋದೇ ಇಲ್ಲ. ನಮ್ಗೆ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಇವನ್ನ ಏನ್ ಮಾಡ್ತಾರೆ ಪಾಟೀಲ್ರೆ, ಅವ್ರಿಗೆ ಡೌಟ್ ಶುರು ಆಗ್ತೈತೆ. ಯಾರು ತನಿಖಾ ಆಯೋಗದಲ್ಲಿ ಇದ್ರಲ್ಲ, ಡೌಟ್ ಶುರು ಆಗ್ತೈತೆ, ಇಲ್ಲೇನೋ ಮೋಸ ಆಗಿದೆ ಅಂತ. ಅವರೆಲ್ಲ ಏನ್ ಮಾಡ್ತಾರೆ, ಈ OMR ಶೀಟ್ಸು, ಕಾರ್ಬನ್ ಕಾಪಿ, ಇವೆಲ್ಲವನ್ನ CCT ಕ್ಯಾಮೆರಾಗಳದ್ದು ಏನ್ ಫುಟೇಜ್ ಇದೆ, ಇವೆಲ್ಲವನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಏನನ್ನೋದು ಇಂಗ್ಲಿಷಲ್ಲಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ನಾನು ಕಳಿಸ್ಕೊಟ್ಟಿಲ್ಲ, ಆಯೋಗ KPSC ಅವರೇ ಕಳಿಸ್ಕೊಡ್ತಾರೆ. ಈ ಕಳಿಸ್ಕೊಟ್ಟ ಮೇಲೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಗೊತ್ತಲ್ಲ, ಫೋರೆನ್ಸಿಕ್ ಅವ್ರು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದು ಮುಂದೆ ಹೇಳ್ತೀನಿ ನಾನು, ಯಾವ ರೀತಿ ಮಾಡಬೇಕು ಅಂತ. ಅದಾದ್ಮೇಲೆ ಅವರು 500 ಪುಟಗಳ, ಎಷ್ಟು ಏನೂ ಆಗಿಲ್ಲ ಅಂತ ಇದ್ರಲ್ಲ, 500 ಪುಟ ವರದಿ ಕೊಡ್ತಾರೆ KPSC ಬಗ್ಗೆ. H.K. ಪಾಟೀಲ್ ಹೇಳಿದ್ರು, ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಅವರು ಹುಷಾರು, ಅವರು ಹಂಗೆ ಹಿಂಗೆ ಅಂತ. ಅದಕ್ಕೆ 500 ಪುಟ ಪಾಟೀಲ್ರೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. 500 ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲಿ ಎನ್ಕ್ವೈರಿ ರಿಪೋರ್ಟ್ ಇಲ್ಲೇ ಇದೆ ನೋಡಿ. ಎನ್ಕ್ವೈರಿ ರಿಪೋರ್ಟ್, ಕರ್ನಾಟಕ ಲೋಕಸೇವಾ ಆಯೋಗ ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ. ಇದು ಈ 500 ಪುಟದ್ದು ಇದು. ಬೇಕಾ? ಬಾಲು ಕೊಡಪ್ಪ ತಗೊಂಡೋಗಿ. ಯಾಕೋ ನನ್ನ ಮೇಲೆ ಗುರ್ರಂತವನೇ. ಅದರಲ್ಲಿ ಏನಾಗ್ತೈತೆ, ವಿಚಾರಣೆ ಒಳಪಡಿಸಿದಾಗ 10 ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದನ್ನ ಕಂಡು ಬರ್ತೈತೆ. ಅದು ಬಾಲಕ್ ಗೊತ್ತಾಯ್ತಾ? ಡಾಕ್ಟರ್ ಅಲ್ಲ ನೀನು. ಗೊತ್ತು ನನಗೆ. ನಾನೇ ಫಸ್ಟ್ MLA ಮಾಡಿದ್ದೆ ಅವ್ರನ್ನ. ಅದಾದ್ಮೇಲೆ 10 ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಮೇಲೆ ಆಯೋಗ ಹೇಳ್ತೈತೆ 10 ಜನ ಮೋಸ ಮಾಡಿದ್ದಾರೆ ಅಂತೇಳಿ. 10 ಜನ ಯಾರು ಅಂತ: ವಿಶ್ವಾಸ್, ಸಿಂಚನ, ಭುವನ, ನವೀನ್ ಗೋವಿಂದಪ್ಪ, ವಿಶ್ವನಾಥ್, ವಸುಮನಿ, ಸಂಜೀವ್ ಕುಮಾರ್, ಅಶೋಕ್ ಬಸಪ್ಪ, ಆನಂದ್ ಕುಮಾರ್, ಅಮರ್ ನಾಯ್ಕ್, ಇಷ್ಟು ಮಂದಿ ಭಾಗಿಯಾಗಿದ್ದಾರೆ ಅಂತೇಳಿ KPSCಯ ವರದಿ ಏನಿದೆ ಅದರಲ್ಲಿ ಬಂದಿರುವಂತ ರಿಪೋರ್ಟ್ ಅದು.
ಫೋರೆನ್ಸಿಕ್ ರಿಪೋರ್ಟ್. ಅದಾದ್ಮೇಲೆ ಅವರು ಹೇಳ್ತಾರೆ ಇಷ್ಟು ಜನನ ನೀವು ತಪ್ಪು ಮಾಡಿದ್ದಾರೆ, ಈ ತಪ್ಪು ಮಾಡಿರೋದನ್ನ ರದ್ದು ಮಾಡಬೇಕು. ಆಯೋಗ ಕೇಳ್ಕೊಂತತೆ ಇದು ತಪ್ಪು ಆಗಿದೆ, ಇದನ್ನ COD ಎನ್ಕ್ವೈರಿ ಕೊಡಿ, ನ್ಯಾಯ ಸಿಗಬೇಕು, ಅಕ್ರಮ ಮಾಡಿದ್ದಾರೆ ಅಂತ. ಬಾಲು ಸಹಾಯ ಮಾಡ್ತಾನೆ ಅಂತ ಅನ್ಸ್ತೈತೆ. ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ? ಇದು ಟಿಕ್ ಮಾಡೋದು 100 ಪ್ರಶ್ನೆ ಇರ್ತೈತೆ. ಶಿವಲಿಂಗೇಗೌಡ್ರೆ ನ್ಯೂ ಟೈಪ್ ಅಂತ ಏನು ನಮ್ಗೆಲ್ಲ ನ್ಯೂ ಟೈಪ್ ಅಂತ ಕೊಡೋರು. ನ್ಯೂ ಟೈಪ್. ಆ ನ್ಯೂ ಟೈಪ್ ಅಲ್ಲಿ ಬರೀ ಟಿಪ್ ಹೊಡೆಯೋದಷ್ಟೇ, ಕ್ವಶನ್ ಬರೆಯಂಗಿಲ್ಲ. ಅದೇ 4 ಚಾಯ್ಸ್ ಅವರೇ ಕೊಡ್ತಾರೆ, ಅದ್ರೊಳಗೆ ಕರೆಕ್ಟ್ ಉತ್ತರ ಬರೀಬೇಕು. ಈಗ ನಾನು ಡೀಲ್ ಅದೇ ಹೇಳಿದ್ರಲ್ಲ ಅವಾಗೆ ತೋರಿಸಿದ ಇದು ಅಂದ್ರಲ್ಲ OMR ಅದು ಡೀಲ್ ಅಂತ ಹೇಳಿದ್ಕೆ ಇದ್ ಮಾಡ್ಲಿ. ಅವನಿಗೆ ನಾವು ಡೀಲ್ ಕೊಡ್ತೀರಿ ನಾವು. ಯಾರಿಗೆ? ಆ ಬ್ರೋಕರ್ಗೆ. ನಾವು 100 ಪ್ರಶ್ನೆಗಳು ಇರ್ತೈತಲ್ಲ, ಆ 100 ಪ್ರಶ್ನೆಗಳಿಗೆ ಅವನಿಗೆ ಮೊದಲೇ ಹೇಳ್ತೀರಿ. ಯಾರಿಗೆ? ಕ್ಯಾಂಡಿಡೇಟ್ಗೆ. ನೋಡಪ್ಪ ಕರೆಕ್ಟ್ ಆಗಿ ನೋಡು, ನಿನಗೆ 100ಕ್ಕೆ 200% ನಂಬಿಕೆ ಇರ್ಬೇಕು ಆ ಪ್ರಶ್ನೆ ಮೇಲೆ. 100ಕ್ಕೆ 200% ನಂಬಿಕೆ ಇರಬೇಕು. ಅಂತವನ್ನ 11 ಮಾಡು ಅಂತ ಹೇಳ್ತೀನಿ. ಪ್ರಶ್ನೆ ಇರೋದು 100, ನಾನು ಅವನಿಗೆ ಒಂದು ಕೋಡ್ ನಂಬರ್ 11ಕ್ಕೆ ಅವ್ನು ಟಿಕ್ ಮಾಡಬೇಕು. ಅದು ಗೊತ್ತಿರೋ ಮಾತ್ರ ಅವನು 11 ಟಿಕ್ ಮಾಡ್ತಾನೆ. ಇನ್ನೊಬ್ಬನಿಗೆ ನಾನು ಹೇಳ್ತೀನಿ 16ಕ್ಕೆ ಮಾತ್ರ ಟಿಕ್ ಮಾಡು ಅಂತ, ಅವನು 16ಕ್ಕೆ ಟಿಕ್ ಮಾಡ್ತಾನೆ. ಇನ್ನು ಉಳಿದವೆಲ್ಲ ಬಿಟ್ಟು ಬಿಡ್ತಾನೆ. ಕರೆಕ್ಟ್. ನಿಮ್ಗೆ ಗೊತ್ತಿದ್ದಂಗಿದೆ? ಗೊತ್ತಿದೆಯಾ? 16ಕ್ಕೆ ಮಾತ್ರ ಮಾಡ್ತಾನೆ. ಇದು ಒಂದ್ ಕಡೆ ನಡೆಯಲ್ಲ. ಕರ್ನಾಟಕದಲ್ಲಿ ಒಂದು 200 ಕಡೆ ಸೆಂಟರ್ಸ್ ಇರ್ತೈತೆ. ಯಾಕಂದ್ರೆ 2 ಲಕ್ಷ ಜನ ಅಂತ ಇಟ್ಕೊಳ್ಳಿ, 2.5 ಲಕ್ಷ ಜನ ಇರ್ತಾರೆ. 200-300 ಸೆಂಟರ್ಸ್ ಅಲ್ಲಿ ನಡೀತದೆ ಕರ್ನಾಟಕದಲ್ಲಿ. ಅದೆಲ್ಲ ಒಂದ್ ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯೂವೇಷನ್ ಆಗೋದು, ವ್ಯಾಲ್ಯೂವೇಷನ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ, ಅವ್ರು ಯಾರೋ ಹೇಳಿದ್ರು, ಪಾಪ ಲೋಕಸೇವಾ ಆಯೋಗದವ್ರಿಗೆ ಹೆಂಗ್ರಿ ಅವರು ಇದು ಸಂಬಂಧ ಅಂತ. ಪಾಪ ಅವರು ಏನು ಮಾಡಿರಲ್ಲ, ಸುಮ್ನೆ ಆಪಾದನೆ ಮಾಡ್ತೀರಿ ಅಂದ್ರು. ಇಲ್ಲೇನಾಗ್ತೈತೆ, ಇವ್ರಿಗೆ CCTV ಕ್ಯಾಮ್ರಾ ಇಲ್ಲದೇ ಇರೋವಂಥದ್ದು 2 ರೂಮು ಇದ್ದೇ ಇರ್ತೈತೆ ಅಲ್ಲಿ. ಅದೇನೋ ಬೇರೆ ಯಾರ್ದೋ ಇರ್ಬೋದು, ಏನೋ ಪ್ರಿನ್ಸಿಪಾಲ್ದೋ ಇನ್ನೊಂದೋ ರೂಮು. ಅಲ್ಲಿ ಈ 11 ಬಿಟ್ಟಿರ್ತಾರಲ್ಲ, 11 ಆದ್ಮೇಲೆ ಉಳಿದದ್ನೆಲ್ಲ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ. ರೌಂಡ್ ಮಾರ್ಕ್ ಆಗೋದು 5-6 ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ ಪಟ ಪಟ. ಅವ್ರೇನ್ ಮಾಡ್ತಾರೆ, ನನ್ನ ಹತ್ರ ಇದೆ, ಅದರಲ್ಲಿ ABCD ಅಂತ ಇದೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನನಗೆ A ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ನನ್ನ ಕಾಪಿ ಹೊಡಿಬಾರ್ದು ಅಂತ ನನ್ನ ಮುಂದೆ ಇರೋನ್ಗೆ B ಕೊಡ್ತಾರೆ, ನನ್ನ ಹಿಂದೆ ಇರೋನಿಗೆ C ಕೊಡ್ತಾರೆ, ಇನ್ನೊಬ್ಬರಿಗೆ D ಕೊಟ್ಟಿರ್ತಾರೆ. ಅಂದ್ರೆ ಒಬ್ಬರೊಬ್ರು ಕಾಪಿ ಹೊಡಿಬಾರ್ದು ಅಂತ. ಪ್ರಶ್ನೆ ಅದೇ, ಪ್ರಶ್ನೆ ಪತ್ರಿಕೆ ಅದೇ ಸೇಮು. ಮೊದಲನೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ Bಗೆ. ಡಿಫರೆಂಟ್ ಸೀಕ್ವೆನ್ಸ್. ಅಂದ್ರೆ ಕಾಪಿ ಹೊಡಿಬಾರ್ದು ಅಂತ, ಕಾಪಿ ಹೊಡಿಬಾರ್ದು ಅಂತ ಅಷ್ಟೇ. ಅದನ್ನ ಏನ್ ಮಾಡ್ತಾನೆ ಅವನು, ABC ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನ ಅವನು. ಯಾರು? ಸಿದ್ದನು. ಅಲ್ಲಿ ಇಟ್ಕೊಂಡು A ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನೆ. ಅದಕ್ಕೆ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕದು ರೌಂಡ್ ಮಾರ್ಕ್. ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ 60 ಲಕ್ಷ. ಇನ್ನೊಂದು ಪೇಪರ್ ಐತೆ SI, ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ. ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ, ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಏನೋ ಇದೇನೋ ಸಿನಿಮಾ ತರ ತಪ್ಪು ತಿಳ್ಕೊಳ್ಳೋದು ಬೇಡ. ನೀವ್ ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ,
50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ಅಂತ ನೀವ್ ಹೇಳಿದ್ದ ದಾಟಿ ಅಧ್ಯಕ್ಷರೇ ನಾವೇನ್ ಬೇರೆ ಮಾತಾಡ್ತಾ ಇಲ್ಲ ತಡ್ರಿ, ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ ನಾವು, ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೆ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗ ಕಂಡಿಡಿದೆ. ಯಾಕೆ ಇಟ್ಕೊಂಡು ಕೂತಿದ್ದೀರದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ, ಮೊದಲಿಂದ ನಡೀತಾ ಇತ್ತು ಅದು. ಯಾವ ಸರ್ಕಾರ ಇಲ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ? ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ನಡೆದು ಎಲ್ಲ ಕಲ್ಲಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು, ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದ್ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶಟರ್ ಇದಕ್ಕಾಕಿ ನೇಣಾಕಿ ದಡ ಅಂತ ಹೇಳಲ್ಲ ನಾವು. ಧನ್ಯವಾದಗಳು. ನಮ್ ಸರ್ಕಾರ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರು ಅಂತ ಕೇಳಿದ್ದು ನಿಮ್ಮನ್ನು. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ವಿಧಿವಿಜ್ಞಾನ ವಿಧಿವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ. ಈಗ 11 ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ, ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು. ಅವನೇನ್ ಮಾಡ್ತಾನೆ, ಪ್ರೆಷರ್ ಕೊಡ್ತಾನಲ್ಲ. ಈಗ ನಾನು ಒಂಥರ ರೌಂಡ್ ಹಾಕೋದು, ನಾನೊಂಥರ ಹಾಕ್ತೀನಿ ರೌಂಡ್, ಅದರಾಗೂ ಚೆಕ್ ಮಾಡಿ ಅವನು ಹಾಕೋನು ಆ ಪ್ರೆಷರ್ ಕಡಿಮೆ ಇರ್ತೈತೆ, ಜಾಸ್ತಿ ಇರ್ತೈತೆ, ಕಡಿಮೆ, ಅದರಲ್ಲಿ ಅವರು ಕಂಡಿಡ್ದಿದ್ದಾರೆ. ಆಮೇಲೆ ಇನ್ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೊಂದು ಪೆನ್ ಯೂಸ್ ಮಾಡಿದ್ದಾನೆ, ಯಾರು ಕ್ಯಾಂಡಿಡೇಟ್ ಒಂದು ಪೆನ್ ಯೂಸ್ ಮಾಡಿದ್ದಾನೆ, ಇನ್ನೊಬ್ರು ಅವನಲ್ಲಿ ಮಾಡೋ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದ್ದಾನೆ. ಇವೆಲ್ಲ ಸಿಕ್ಬಿಟ್ಟು ಅದ್ರ ಮೇಲೆನೆ, ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು. ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ, ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ. ಮಾಡಿ ಈ ತರ ಅಕ್ರಮ ಆಗಿದೆ. ಇನ್ನೊಂದು ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಏನ್ ಇದರಲ್ಲಿ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ, ಕಾಂಗ್ರೆಸ್ನವ್ರು ಸಿಕ್ಕಾಕೊಡ್ರಿ ಅಂತ ಕೇಳಿದ್ರು. ಇದರಲ್ಲಿ ಅದೇ ವಿರೋಧ ಪಕ್ಷದ ನಾಯಕರೇ, ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು, ಸರ್ಕಾರ ಎಲ್ಲ ತಪ್ಪು ಮಾಡೋದು. ಹೇಳ್ತದಾರ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ, ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದ್ದಾರೆ, ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ, ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು. 800 ಪೇಜ್ ಕೇಳಿದ್ರ, ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮ್ಗೆ? ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ, ಪೊಲೀಸವ್ರನ್ನೂ ನಂಬಿಲ್ಲ, ಫೋರೆನ್ಸಿಕ್ ನಾನು ಕೇಸ್ ಕೊಟ್ಟೆ, ನಾನು 2 ಸ್ಟೇಷನ್ ಅಲ್ಲಿ FIR ಆಗಿದೆ, ಕೊಟ್ಟೆ, ನಾನು ನಂಬಲಿಲ್ಲ. FIR ಯಾರು ಬೇಕಾದ್ರೂ ಮಾಡ್ಬೋದು ಅಂದ್ರು, ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ನ ನಿಮ್ಗೆ 800 ಪೇಜ್ ಕೊಟ್ಟಿದ್ದೀನಿ, ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನೂ ನಂಬಿಲ್ಲ. ಅದಾದ್ಮೇಲೆ ಆಯೋಗ ಯಾವುದು, ಕರ್ನಾಟಕ ಲೋಕಸೇವಾ ಆಯೋಗ, ಅವರು ಒಂದು ಮೀಟಿಂಗ್ ಮಾಡಿದ್ರಲ್ಲ, ಅವರು ಅವ್ರೇನ್ 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ? ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡುಹಿಡಿತಾರೆ, ಅವರೇ ಸದಸ್ಯರಲ್ವಾ ತಪ್ಪು ಮಾಡಿರೋದು, ಅವರಿಂದ ಆಗಿರೋದಲ್ವಾ? ಏನ್ ಮಾಡ್ತಾವ್ರೆ ಲೋಕಸೇವಾ ಸಿಕ್ಕಿಲ್ಲ ಮಿನಿಸ್ಟರ್ ಏನಪ್ಪ, ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು?
ಆಗಿರ್ತಾರೆ. ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೊಂಡು ಕೂತಿದ್ರು ಆಕಾಶಕ್ಕೆ. ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದಾರೆ. ನೀವು ನಡೆಯುವಾಗ ಮ್ಯಾಕ್ ಹೋಗಿ ಕೂತಿದ್ರು ಅವರು. ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ. ರದ್ದು ಮಾಡಕ್ಕೆ ರೆಕಮೆಂಡ್ ಮಾಡಿ. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಶಿವಲಿಂಗೇಗೌಡರು ಒಪ್ಕೊಳ್ತಾರೆ ಅಧ್ಯಕ್ಷರೇ. ಸರ್ ಹೇಳಿ ಸರ್. ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನ ನಿರ್ಣಯ ಮಾಡ್ತಾರೆ. ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಂತೆ ನಿರ್ಣಯಿಸಲಾಯಿತು. ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು. ಶಿಫಾರಸ್ಸಿನಂತೆ ಈ ಕೆಳಕಂಡ ಮೊದಲ 5 ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ. ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ. ಸರಿ, ಒಪ್ಕೊಂಡರು. ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ, ಅಲ್ಲ ಅವ್ರು ಒಪ್ಕೊಂಡಾರ. ಇನ್ನೇನ್ ದಾಖಲೆ ಬೇಕು ನಿಮ್ಗೆ? ಮುಂದೆ ಹೇಳಿ. ಇನ್ನೇನ್ ದಾಖಲೆ ಬೇಕು? ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟೆ. ಆಯ್ತು, ಇಲ್ಲಿ ರಿಪೋರ್ಟು ಇದೆ, 800 ಪೇಜ್ ಮುಗಿಸ್ಬಿಡ್ರಿ ರಿಪೋರ್ಟು ಈಗ. ಇದೆ. ಇನ್ನ ಪ್ರಾರಂಭ ಮಾಡಿದ್ದೀನಿ, ಹೇಳಕ್ ಕೊನೆ ಇನ್ನ ಐತೆ. ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ. ಒಪ್ಕೊಂಡ್ರು. ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ. ಕನ್ನಡಿಗರದು ಮೈನ್ ಇವಾಗ ಹೋರಾಟ ನಡೀತಾ ಇರೋದು. ಕನ್ನಡ ಹೋರಾಟಗಾರರು, ರಕ್ಷಣಾ ವೇದಿಕೆ, ಸಾಹಿತಿಗಳು ಅವರೆಲ್ಲ ಹೋರಾಟ ಮಾಡ್ತಾ ಇರೋದು. ಇಲ್ಲಿ ಪರೀಕ್ಷೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆಯ ಗೊಂದಲ 384 KS ಹುದ್ದೆಗಳ ಆಯ್ಕೆ. ಲೋಕಸೇವಾ ಆಯೋಗ 2024 ಫೆಬ್ರವರಿ 26ರಂದು 384 ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಕೊಟ್ಟಿದ್ದಾರೆ. ಅಧಿಸೂಚನೆ ಆರ್ಡರ್ ಕಾಪಿನೂ ಇಲ್ಲಿದೆ ನೋಡಿ. ಅಧಿಸೂಚನೆ ಮಾಡಿದ್ದಾರೆ. 4 ಸಾರಿ ಮುಂದೂಡ್ತಾರೆ ಇದನ್ನು. ಒಂದೇ ಸರಿ ಇಲ್ಲ, 4 ಸಾರಿ ಮುಂದೂಡ್ತಾರೆ ಪರೀಕ್ಷೆ ಮಾಡದೆ. ಅದಾದ್ಮೇಲೆ ಕೊನೆಗೆ 2024 ಆಗಸ್ಟ್ 27ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಯಿತು. ಪರೀಕ್ಷೆ ನಡೀತಾರೆ 4 ಬಾರಿ ಮುಂದೂಡಿದ್ಮೇಲೆ ಒಂದ್ಸರಿ ಆಗಸ್ಟ್ 27ಕ್ಕೆ ಪರೀಕ್ಷೆ ನಡೀತೈತೆ. ಆ ಪರೀಕ್ಷೆಯಲ್ಲಿ ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ. ಪ್ರಶ್ನೆಗಳನ್ನ ಕನ್ನಡದಲ್ಲಿ ಒಂದು ಕಡೆ, ಇಂಗ್ಲಿಷಲ್ಲಿ ಒಂದು ಕಡೆ ಇರ್ತೈತೆ. ಕನ್ನಡದವರು ಕನ್ನಡನ ನೋಡ್ಕೊಬೇಕು, ಇಂಗ್ಲಿಷ್ ಅವರು ಇಂಗ್ಲಿಷನ್ನು ನೋಡ್ಕೊಬೇಕು. ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ 59 ಪ್ರಶ್ನೆಗಳು ಯಾವ ಕನ್ನಡದಲ್ಲಿತ್ತು ಅವು ತಪ್ಪು ಆಗಿದೆ. ಮೊದಲನೇ ಬಾರಿ ಆ ತಪ್ಪಾಯ್ತು. ಆ ತಪ್ಪಾದ ಮೇಲೆ ಅದರ ಬಗ್ಗೆ ಗಲಾಟೆ ಆಯಿತು. ಈ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಅಲ್ಲಿ 59 ತಪ್ಪುಗಳು ಮಾಡಿದ್ದಾರೆ. ನಾನು ಈ ಸರ್ಕಾರನ ಕೇಳುವಂಥದ್ದು, ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನ ಏನು ಕೊಡಬೇಕು? ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ, ಬಹಳ ಹಿಂದೆನೆ. ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು. ಕರೆಕ್ಟಾ ಪಾಟೀಲ್ರೆ? ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು. ಅದನ್ನ ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಇಂಗ್ಲಿಷ್ಗೋ, ತಮಿಳೋ, ತೆಲುಗು ಏನು ಬೇಕೋ ಮಾಡ್ಕೊಳ್ಳಿ. ಆದ್ರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ. ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗ್ ಮಾಡಲೇ ಇಲ್ಲ. ಇಂಗ್ಲಿಷಲ್ಲಿ ಮಾಡ್ಬಿಟ್ರು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು. 59 ಪ್ರಶ್ನೆಗಳು ತಪ್ಪಿದೆ. ಉತ್ತರ ಹೆಂಗ್ ಬರೀತೀರ ಮಕ್ಕಳು? ಉತ್ತರ ಹೆಂಗ್ ಬರಿಬೇಕು? ಬರೆಯಕ್ಕಾಗ್ಲೇ ಇಲ್ಲ. ಗಲಾಟೆ ಆಯ್ತು. ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು.
ಪತ್ರಿಕೆ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ, ಹೀಗಾಗಿ ಮರುಪರೀಕ್ಷೆ ನಡೆಸ, ಅದರಲ್ಲೂ ಇದು ಎರಡನೇದು ತಪ್ಪುಗಳಾಗಿದೆ. ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ, ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ, ಈಗಾಗಲೇ ನಾನು ಹೇಳಿದ್ದೀನಿ. ಇದು ಮುಖ್ಯಮಂತ್ರಿಗಳು ಅದಾದ್ಮೇಲೆ ಒಂದು ಇದು ಬರೀತಾರೆ, ಪತ್ರ, ಟ್ವೀಟ್. ಎಲ್ಲಿದೆಯಪ್ಪ? ಇಲ್ಲಿದೆ. ಮುಖ್ಯಮಂತ್ರಿಗಳಿಗೆ ಕಾಳಜಿ, ಅವರು ಟ್ವೀಟ್ ಮಾಡ್ತಾರೆ. ದೋಸ್ ಎಕ್ಸ್ ಖಾತೆಯಲ್ಲಿ those responsible for these lapses have been revealed of their duties. The upcoming examination will be conducted with the utmost responsibility and accountability. We remain committed to uphold the integrity of our recruitment process ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ. ಗಲಾಟೆ ಆಗ್ತಾ ಇದ್ದಾಗೆ, ಸ್ಟ್ರೈಕ್ಗಳು ಆಗ್ತಾ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ. ನಾನು ಈ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ತೀನಿ, ಇನ್ನು ಮುಂದೆ ಈ ತರ ಆಗದಂಗೆ ನೋಡ್ಕೊಂತೀನಿ ಅಂತ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರೆ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ. ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಅವನೊಂದು ಟ್ವೀಟ್ ಮಾಡ್ತಾನೆ. ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ, ಪರ್ಸನಲಿ ಐ ಲವ್ ದೀಸ್ ಕಾಮೆಂಟ್ಸ್ and memes ಅಂದ್ರೆ ಏನಪ್ಪ ಗೊತ್ತಿಲ್ಲ. memes MEMES. Hard working and smart candidate might have enjoyed this exam paper. ಯಾವುದು ಈ ತಪ್ಪಾಗಿದೆಯಲ್ಲ, ಎಂಜಾಯ್ಡ್ ಅಂತ ಆಗ್ತಾನೆ. ಯಾರಿಗೆ? ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು. ಕನ್ನಡ ಈಗ ತಪ್ಪಾಗಿದೆ, ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದರೆ ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು? ಗಂಗಾವರ್ IAS. ಗಂಗಾವರ್ IAS ಐ ಎಂಜಾಯ್ ಎಕ್ಸಾಮಿನೇಷನ್ ಆಫೀಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ. ಕನ್ನಡದ ವಿದ್ಯಾರ್ಥಿಗಳಿಗೆ ಅವಮಾನ ಆಗಿರೋದು, ಕನ್ನಡಕ್ಕೆ ಅವಮಾನ ಮಾಡ್ದಂಗಲ್ವ ನೀವು? ಪ್ರಶ್ನೆ ಪತ್ರಿಕೆ ತಪ್ಪಾಗಿರೋದು ಕನ್ನಡದ್ದು, ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದಾಗಿತ್ತು. ಯಾವುದನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡಬಾರ್ದಾಯ್ತು, ನೀವು ಮಾಡಿದ್ದೀರಾ. ತಪ್ಪ್ಯಾರ್ದು? ಹೌದು. ಅದಕ್ಕೆ ಟ್ವೀಟ್. ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಲೋಕಸೇವಾ ಆಯೋಗದಲ್ಲಿ ಕನ್ನಡಿಗರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ? ಇದಾದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಪತ್ರಿಕೆ ಆಯ್ತು. ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರು, ನಾನು DK ಶಿವಕುಮಾರ್ ಅವ್ರಿಗೆ ದುಡ್ಡು ಕೊಡಿ, ನಮ್ಮ ರೋಡೆಲ್ಲ ಹಾಳಾಗಿದೆ, ಹಳ್ಳ ಬಿದ್ದುಬಿಟ್ಟಿದೆ, ದುಡ್ಡು ಕೊಡಿ ಅಂತ ಹೇಳಿದ್ದೆ. ಒಂದು 10 ಕೋಟಿನ 15 ಕೋಟಿನ ಕೊಡಿ ಅಂತ. ಇವ್ರು KPSC ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಈ ಎಕ್ಸಾಮ್ ಮಾಡಕ್ಕೆ? 15 ಕೋಟಿ ಕೊಟ್ಟಿದ್ದೀರಾ. 15 ಕೋಟಿ. ಅವನ್ ತಪ್ಪುಗಳು ಮಾಡ್ದ 59. ಮುಖ್ಯಮಂತ್ರಿ ಹೇಳಿದ್ರು ಕನ್ನಡದವ್ರಿಗೆ ಅವಮಾನ ಆಗ್ತಾ ಇದೆ, ಇದನ್ನ ತೆಗೆದಾಕಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಯಾರು ದುಡ್ಡು ಕೊಡ್ಬೇಕು? 15 ಕೋಟಿ ಹೋಯ್ತು. ಮತ್ತೆ 15 ಕೋಟಿ ಸರ್ಕಾರ ಕೊಡ್ತು ಅವನಿಗೆ. ಮೊದಲು ಎಕ್ಸಾಮ್ ಬರೆದಾಗ 2 ಲಕ್ಷ ಜನ ಬರೆದಿದ್ರು, ಆಮೇಲೆ ಎಕ್ಸಾಮ್ ಬರೆದಾಗ 1,15,000 ಮಾತ್ರ ಬರೆದು, ಇನ್ನು ಉಳಿದವ್ರು ಬರೀಲೇ ಇಲ್ಲ. ಅಷ್ಟು ಜನ ವಿದ್ಯಾರ್ಥಿಗಳು ಬಿಟ್ಬಿಟ್ರು. 15 ಕೋಟಿ, ಎರಡನೇ ಎಕ್ಸಾಮ್ಗೆ 15 ಕೋಟಿ. ಆ ಎಕ್ಸಾಮು ಆಯ್ತು. ಬಲಣ್ಣ ಮೊದಲು 59 ಮಾಡಿದ್ರು. ನೆಕ್ಸ್ಟ್ ಎಕ್ಸಾಮ್ ಮುಖ್ಯಮಂತ್ರಿಗಳು ಹೇಳಿದ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಿನ ಎಕ್ಸಾಮ್ನ ನಾವು ಮಾಡ್ತೀರಿ ಅಂತೇಳಿ ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು ಎಡವಟ್ಟು ಮಾಡಿದ್ರು, 79 ತಪ್ಪುಗಳನ್ನು ಮಾಡಿದ್ರು. ಪ್ರಶ್ನೆ ಪತ್ರಿಕೆಯಲ್ಲಿ 79 ತಪ್ಪುಗಳು. ಇಂಪ್ರೂವ್ ಆದ್ರು. ಮುಖ್ಯಮಂತ್ರಿ ಹೇಳಿದ್ಮೇಲೆ ಗೌರವ ಕೊಡ್ಬೇಕಲ್ಲ ಮುಖ್ಯಮಂತ್ರಿಗೆ. ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮಾಡ್ತೀರಿ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಅವರು 79 ತಪ್ಪುಗಳು ಇದರಲ್ಲಿ.
ಇದೆಲ್ಲ ಕನ್ನಡ ವಿದ್ಯಾರ್ಥಿಗಳಿಗಾಗಿರೋದು. ಇದು ಇಂಗ್ಲಿಷ್ನವ್ರಿಗೆಲ್ಲ ನಾನು ಹೇಳ್ತಾ ಇರೋದು ಕನ್ನಡ ವಿದ್ಯಾರ್ಥಿಗಳು. ಇದಲ್ದಿರ ಅದಕ್ಕೆ ಬರ್ತೀನಿ, ತಪ್ಪುಗಳು ಏನು ಅನ್ನೋದು. ವಿಜಯಪುರದನ್ನ ವಿಜಯಪುರದನ್ನ ರಾಮನಗರಕ್ಕೆ ಕಳಿಸ್ಬಿಟ್ರು, ರಾಮನಗರದನ್ನ ಕೋಲಾರಕ್ಕೆ ಕಳಿಸ್ಬಿಟ್ರು. ಪ್ರಶ್ನೆ ಪತ್ರಿಕೆ ಅದರಲ್ಲೆಲ್ಲ ನಂಬರ್ ಬಂದಿರ್ತದೆ, ಎಲ್ಲೆಲ್ಲೋ ಹೋಗಕ್ಕಾಗದೇ ಇಲ್ಲ. ನಮ್ಮ ಇದು ನಂಬರ್ ಯಾವುದು, ಆಲ್ ಟಿಕೆಟ್ ನಂಬರ್, ಕೋಡ್ ಎಲ್ಲ ಇರ್ತತೆ, ಕೋಡ್ ಇರ್ತೈತಲ್ಲ ನಮ್ದು, ಅಲ್ಲಿ ಬಂದ್ಬಿಡ್ತು. ರಾಮನಗರದ ಇದು ಕೋಲಾರದಲ್ಲಿ ಗಲಾಟೆ ಆಗೋಯ್ತು, ಬೈಕಾಟ್ ಮಾಡ್ಬಿಟ್ರು. ವಿದ್ಯಾರ್ಥಿಗಳೆಲ್ಲ ಆಚೆ ಬಂದ್ರು, ಬೈಕಾಟ್ ಆಯ್ತು, ಗಲಾಟೆ ಆಯ್ತು. SP ಬಂದ, DC ಬಂದ್ರು. DC ಹೇಳ್ದ, ನೋಡ್ರಪ್ಪ ನಾನ್ ರೆಸ್ಪಾನ್ಸಿಬಿಲಿಟಿ, ನೀವು ಆ ಕೋಡ್ನ ಹಿಂಗೆ ಹೊಡೆದಾಕ್ಬಿಟ್ಟು ಕೈಯಲ್ಲಿ ಬದ್ಬಿಡಿ ನೀವು ಅಂತ. ಇದೆಲ್ಲ ಬಾಲಣ್ಣ ನೀನೇ ಹೇಳು, ಕೈಯಲ್ಲಿ ಬರೆದಿರೋದ್ರ ಮೇಲೆ ಅಲ್ಲಿ ನಡೀತತ ಇದು ಸ್ಕ್ಯಾನ್? ನೋಂದಾವಣಿ ಸಂಖ್ಯೆ. ಈ 3 ಇದರಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ನೆಗ್ಲಿಜಿಯನ್ಸಿ ಮಾಡಿದ್ದಾರೆ. ಒಂದು KPSCಗೆ ಒಂದು ಎಕ್ಸಾಮ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸಂಸ್ಥೆ ಇದ್ರೇನು ಸತ್ರೇನು? ಇವತ್ತು ನಾನು ಹೇಳಿದೆ 79 ಪ್ರಶ್ನೆಗಳಿಗೆ, ಎಲ್ಲಿದೆ ಅದು? ಎರಡನೇ ಬಾರಿ 79 ಎಲ್ಲಪ್ಪ, ಇಲ್ಲಿದೆ ಪ್ರಶ್ನೆ ಪತ್ರಿಕೆ. ಓದ್ತೀನಿ. 79 ತಪ್ಪುಗಳು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಶ್ನೆ ಮುಂದೆ ಹೇಳಿಕೆಯನ್ನು ಪರಿಗಣಿಸಿ. ಪ್ರಶ್ನೆ, ಭಾರತದಲ್ಲಿನ ನ್ಯಾಯಾಂಗ ವಿಮರ್ಶೆ. ಪ್ರಶ್ನೆ ಇದು 4ಗೆ ಟಿಕ್ ಮಾಡ್ಬೇಕು. ಅದಕ್ಕೆ ನಾವು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇರಬೇಕಾಯ್ತು. ಪ್ರಶ್ನೆ ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ. ಇವನೇನ್ ಮಾಡ್ದ, ಈ ಪ್ರಶ್ನೆಯಲ್ಲಿ ಅವರು ತಿದ್ದಿರೋದು, ಟ್ರಾನ್ಸ್ಲೇಟ್ ಮಾಡಿರೋದು ಕನ್ನಡಕ್ಕೆ, ಭಾರತದಲ್ಲಿನ ಸ್ವಾಯಿಕ ಪುನರಂ, ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಅಂತ ಇರೋದು ಇಲ್ಲಿ, ಭಾರತದಲ್ಲಿನ ಸ್ಥಾನಿಕ ಪುನರಂ ಅವರ ಲೋಕನ ವಿಮರ್ಶಿಸಿ ಅಧಿಕಾರವು ಉಚ್ಚ ನ್ಯಾಯಾಲಯದ ದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಟ್ರಾನ್ಸ್ಲೇಷನ್ ಹೆಂಗೆ? ಇದು ಏನಿರಬೇಕಾಗಿತ್ತು ಈ ಪ್ರಶ್ನೆ ಅವನು ಕನ್ನಡ ವಿದ್ಯಾರ್ಥಿ ಹೆಂಗೆ ಆನ್ಸರ್ ಮಾಡಬೇಕು? ನನಗೆ ಅರ್ಥ ಆಗಿಲ್ಲ. ನಾನು ಸಂಸ್ಕೃತ ಅನ್ಕೊಂಡೆ, ಆ ಸಂಸ್ಕೃತನೂ ಅಲ್ಲ, ನನಗೆ ಓದಕ್ಕಾಗ್ತಾ ಇಲ್ಲ ಇದು. ಅದು ಲೋಪಗಳು, ನಾನು ಪ್ರಶ್ನೆ ಪತ್ರಿಕೆ ಲೋಪ. ಹಾಗೆ ಎರಡನೇ ಇದು, ಲೋಕಸಭೆಯು ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ. ನಮಗೆಲ್ಲ ಗೊತ್ತಿದೆ, ಇಲ್ಲೂ ವಿಧಾನಸಭೆದು ಹಾಗೆ. ಲೋಕಸಭೆಯ ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ. ಇದು ಪ್ರಶ್ನೆ. ಅವರೇನು ಟ್ರಾನ್ಸ್ಲೇಟ್ ಏನ್ ಮಾಡಿದ್ದಾರೆ ಅಂದ್ರೆ, ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿಗೆ ಮಾಡುವ ಮೂಲಕ ರಾಜ್ಯಸಭೆಯನ್ನು ಅಧ್ಯಾರೋಹಿಸಲಾಗುವುದು. ಏನು ಅಧ್ಯಾರೋಹಿಸಲಾಗುವುದು? ಏನು ಅರ್ಥ ಗೊತ್ತಿಲ್ಲ. ಅಧ್ಯಾರೋಹಿಸಲಾಗುವುದು ಮತ್ತು ಆದೇಶವನ್ನು ರಾಜ್ಯಸಭೆಯೆಂಬ ವಿಷಯವಾಗಿದೆ. ಅಂದ್ರೆ ಬಿಲ್ ಬಗ್ಗೆ, ಬಿಲ್ನ ನಾವು ಪಾಸ್ ಮಾಡಿ ಎರಡನೇ ಸರಿ ಬಿಲ್ ಪಾಸ್ ಮಾಡಿದಾಗ ಪರಿಷತ್ಗೇನು ಅವಕಾಶ ಇರಲ್ಲ, ಹಂಗೆ ರಾಜ್ಯಸಭೆದು. ಇವರು ಅದು ಪ್ರಶ್ನೆಗೆ ಹೆಂಗೆ ಉತ್ತರ ಬರೀಬೇಕು ನೀವು ಹೇಳಿ? ಇಂಗ್ಲಿಷ್ ಆಯ್ತು, ಅದು ಕೊಡ್ತೀನಿ ಅವ್ರಿಗೆ. ಇಂಗ್ಲಿಷಲ್ಲಿ ಸರಿ ಐತೆ, ಕನ್ನಡದ ಇಲ್ಲ ಐತೆ, ನಂತರ ಕಾಪಿ ಕೊಡ್ತೀನಿ ನಿಮ್ಗೆ. ಇದು ಆಮೇಲೆ ಇನ್ನೊಂದು ಪ್ರಶ್ನೆ, ರಾಜ್ಯಪಾಲರು ನಮಗೆ ಸಂಬಂಧಪಟ್ಟಿದ್ದು, ರಾಜ್ಯಪಾಲರ ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ.
ರಾಜ್ಯಪಾಲರು ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ. ಇದು ಇರಬೇಕು. ಅವರೇನು ಹೇಳಿದ್ರು? ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಅಧಿವೇಶನ ಪ್ರೊಗೋಗೇಷನ್ ಅನ್ನು ಮುಂದೂಡುತ್ತದೆ. ಇದು ಪ್ರೊಗೋಗೇಷನ್ ಅನ್ನು ಮುಂದೂಡುತ್ತದೆ. ಜಂಟಿ ಅಧಿವೇಶನ ಮುಂದೂಡಕ್ಕೆ ರಾಜ್ಯಪಾಲರು ಆದೇಶ ಮಾಡ್ತಾರೆ. ಅದು ಪ್ರಶ್ನೆ. ಇವರು ರಾಜ್ಯಪಾಲರು ಮಾಡುವ ಆದೇಶ ಮೂಲಕ ಸದನದ ಜಂಟಿ ಉಪವೇಶನ ಪ್ರೊರೋಗೇಷನ್ ಅನ್ನು ಮುಂದೂಡುತ್ತದೆ. ಇದು ಟ್ರಾನ್ಸ್ಲೇಷನ್. ವಾಕ್ಯ ರಚನೆನೇ ಇಲ್ಲ ಅದರಲ್ಲಿ. ವಾಕ್ಯಕ್ಕೆ ಒಂದು ಅರ್ಥ ಇಲ್ಲ. ಇನ್ನೊಂದು ಪ್ರಶ್ನೆ, ಒಂದು ವಿಧೇಯಕವು ಯಾವಾಗ ಅಂತ್ಯವಾಗುತ್ತದೆ ಎಂದರೆ, ಇದು ಪ್ರಶ್ನೆ ನಮ್ದು ಇರಬೇಕಾಗಿತ್ತಂಗೆ. ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ ಅವನು ಹೆಂಗ್ ಬರಿಬೇಕು ಕನ್ನಡದಲ್ಲಿ? ಕನ್ನಡದ ವಿದ್ಯಾರ್ಥಿ ನಾವೆಲ್ಲ ಕನ್ನಡ ಕನ್ನಡ ಕನ್ನಡ. ಇಲ್ಲಿ ಬಿರಿ ಎನ್ನಡ 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 ಆಗೋಟೈತಿ ಇಲ್ಲಿ. ಈ ತರ. ಆಮೇಲೆ ಇನ್ನು ಆಯ್ತಾ, ಈಶಾನ್ಯ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ 2022-23ರಿಂದ 25-26ರವರೆಗೆ 4 ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗಿನ ಯಾವ ಯೋಜನೆ ಜಾರಿಗೊಳಿಸಲಾಗಿತ್ತು? ಪ್ರಶ್ನೆ ಇರಬೇಕಾಗಿತ್ತು. ಇಂಗ್ಲಿಷಲ್ಲಿ ಇದೆ. ಅವರು ಈಶಾನ್ಯ ರಾಜ್ಯಗಳು ಅನ್ನೋದಕ್ಕೆ ಉತ್ತರ ಪೂರ್ವ ಅಂತ ಹಾಕಿದ್ದಾರೆ. ಉತ್ತರ ಕಾಶ್ಮೀರ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯ ಅಂತ. ಹೆಂಗ್ ಬರಿಬೇಕು? ಆನ್ಸರ್ ಹೆಂಗೆ ಹೇಳಿ? ಅದೇ ರೀತಿ ವಿಶ್ವಸಂಸ್ಥೆದು ಒಂದು ಇದೆ ನೋಡಿ ಪ್ರಶ್ನೆ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇರಬೇಕು. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ. ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ. ಸಂಯುಕ್ತ ರಾಷ್ಟ್ರ ಯಾವುದು? ಇಲ್ಲಿ ವಿಶ್ವಸಂಸ್ಥೆ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರ ಅಂತ ಹಾಕಿದ್ದಾರೆ. ಸಂಯುಕ್ತ ಇಲ್ಲೂ ಅಷ್ಟೇ. ವಿಶ್ವಸಂಸ್ಥೆ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರದ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಸಂಘಟನೆ. ಇದು ಈ ತರ ಓದಿದ್ರೆ ಅದಕ್ಕೂ ಒಂದು ಜೋಕ್ ಐತೆ. ನಾನು ಈ ನೀವು ಹೇಳ್ತಾ ಇರ್ತೀರಲ್ಲ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಂತ, ಇದಾದ್ಮೇಲೆ ನಾನು ಖರ್ಗೆ ಹೇಳಿದೆ, ಮಂತ್ರಿ ಆಗಿದ್ರೆ ಎಲ್ಲ ಚೀಟಿ ರಪ ಅಂತ ತಂದು ಕೊಡ್ತಾರೆ. ನಾನು ರಾತ್ರಿ ಹೋದ ಅಧಿವೇಶನದಲ್ಲಿ ರಾತ್ರಿ ನನಗೆ ಇವರು ತಂದು ಕೊಡೋದು ಲೇಟ್ ಮಾಡ್ಬಿಟ್ರು. ನಾನು ಓದಕ್ಕೆ ಶುರು ಮಾಡಿದೆ, ರಾತ್ರಿ 3:30 ಆಗೋಯ್ತು. ನನ್ನ ಹೆಂಡತಿ ಆಚೆ ಬಂದು ನೋಡ್ತಾ, ಏನ್ರಿ ಇನ್ನ ಓದ್ತಾ ಇದ್ದೀರಾ? ಅದು ಇಲ್ಲಮ್ಮ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅಂದೆ. ಅದಕ್ಕೆ ಹೇಳಿದೆ, ಅಯ್ಯಮ್ಮ ಓದ್ತಾ ಇದೀಯಾ ಅಂತಂದ್ರು. ಇಲ್ಲಿ ಅಲ್ಲಿ ಕೂತ್ಕೊಂತ ಇದ್ದೆ, ಇಂಜಿನಿಯರ್ ಡಾಕ್ಟರ್ ಆಗಿ ಕೂತ್ಕೊಂತ ಇದ್ದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ ಓದಿಲ್ಲ ಅಂತ. ಅದಕ್ಕೆ ಈ ತರ ಇನ್ನೊಂದು ಒಟ್ಟು ಪ್ರಶ್ನೆಗಳು ಎಷ್ಟು ಶೋಕಡ? ಒಟ್ಟು ಪ್ರಶ್ನೆಗಳೆಷ್ಟು? 79. 76. ಅದನ್ನ ಕೇಳೋದ್ರ ಅರ್ಥ ಆಗುತ್ತೆ. ಮುಂದಕ್ಕೆ ಹೋಗು. ಈಗ ಉದಾಹರಣೆಗಳನ್ನ ಹೇಳಿದಿರಿ. ನೆಕ್ಸ್ಟ್ ಬರ್ರಿ. ಅಲ್ಲ ಈಗ ಹೌದು ಸರ್. ಸಾಹೇಬ್ರ ಇವತ್ತು ಸದನನ ಮುಗೀತು ಸರ್. ಅವ್ರು 76 ಏನೋ ಅದಾವ. ಲೀಡರ್ ಆಫ್ ದಿ ಹೌಸ್. ಈಗ ಇನ್ನೊಂದು 7-8ಕ್ಕೆ ಬಂದಿರ್ಬೇಕು. ಅಷ್ಟೇ ಇನ್ನು ಬೇರೆ ಇದು ಅದ್ರಾಗ ಬೇರೆ ಅಕ್ಕಾರ್ ನೋಡಿ ಹೇಳಿ